ಯಾವತ್ತಾದ್ರೂ ಅನ್ಸಿದ್ಯಾ ಸರ್ ನಿಮ್ಗೆ ನಾನು ತುಂಬಾ ಸ್ಯಾಕ್ರಿಫೈಸ್ ಮಾಡಿದೀನಿ, ಮಾಡ್ತಾ ಇದ್ದೀನಿ, ನೋವಾಗಿದೆಯಾ ಯಾವತ್ತಾದ್ರೂ ಪಕ್ಷದಲ್ಲಿ ಅದು ನಿಮ್ಗೆ? ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳಿದ್ದಾರೆ, ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ. ಅವರು ಎಂಥ ನಟ, ಅವ್ರ ಥರ ನಟನ ಕರ್ನಾಟಕದಲ್ಲಿ ನಾವು ನೋಡೇ ಇಲ್ಲ, ಮುಂದೆ ನೋಡ್ತಿರೋ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಆ ಥರದ ನಟ. ಅವರೊಂದು ಮಾತು ಹೇಳಿದ್ರು, ನಾನಿನ್ನೂ ಶಾಲಾ ಬಾಲಕ, ನಾನಿನ್ನೂ ಕಲಿತೀನಿ ನಟನ. ಹಾಗೆ ನಂದು ಅಷ್ಟೇ ರಾಜಕೀಯ ಜೀವನದಲ್ಲಿ ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ, ನನಗೆಲ್ಲ ಸಿಗಬೇಕು ಅನ್ನೋ ಆ ದುರಾಸೆ ಇಲ್ಲ. ಅವಕಾಶ ಬರುತ್ತೆ, ಅವಕಾಶ ಪಾರ್ಟಿ ಅಂತೂ ಕೊಟ್ಟೇ ಕೊಡ್ತೈತೆ ಅನ್ನೋ ವಿಶ್ವಾಸ ಇದೆ. ಪಾರ್ಟಿಯ ಲೀಡರ್ಸು ನನಗೆ, ಕೇಂದ್ರದ ನಾಯಕರು ಕೂಡ ಆಶೀರ್ವಾದ ಮಾಡಿದ್ದಾರೆ, ಮುಂದೇನೂ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಎಲ್ಲರೂ ನಮ್ಗೆ ಅಧಿಕಾರ ಸಿಗಬೇಕು, ನಮ್ಗೆ ಇನ್ನೇನೋ ಸಿಗಬೇಕು ಅಂತ ಹೇಳಿ ಬಾಯಿಗೆ ಹೋದಂಗೆ ಮಾತಾಡೋದು ಅಥವಾ ಅದಕ್ಕೋಸ್ಕರ ಏನೇನೋ ಒಳ ರಾಜಕೀಯಗಳನ್ನ ಮಾಡೋದು ಪಕ್ಷದಲ್ಲೇ BJPಲೇ ತೊಗೊಂಡ್ರೆ ಸಾಕಷ್ಟು ನಾವು ನೋಡ್ಕೊಂಡು ಬಂದಿದ್ದೀವಿ ಅದನ್ನು. ಅದಕ್ಕೆ ಈಗಲೂ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಪಕ್ಷವನ್ನು ಎಲ್ಲೂ ಬಿಟ್ಕೊಳ್ದೆ ಸಮರ್ಥವಾಗಿ ಪಕ್ಷವನ್ನು ಒಂದು ಡಿಫೆಂಡ್ ಮಾಡ್ಕೊಂಡು ಬಂದು ಇವತ್ತು ಕೇಂದ್ರದ ನಾಯಕರ ಜೊತೆನೂ ನೀವು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದೀರಿ. ಎಷ್ಟೋ ಜನಕ್ಕೆ ಅಫ್ಕೋರ್ಸ್ ಕೇಂದ್ರದ ನಾಯಕರಿಗೆ ಗೊತ್ತಿರುತ್ತೆ ನಿಜವಾದ ಕಾರ್ಯಕರ್ತರ ಕೆಲಸ ಮಾಡ್ತಿರೋರು ಯಾರು ಅಥವಾ ಬೂಟಾಟಿಕೆಗೆ ಮಾತಾಡ್ತಿರೋರು ಯಾರು, ಅದು ಎಲ್ಲವೂ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಇವತ್ತು 2-3 ಸಲ ನಿಮ್ಮನ್ನು ಅವರು ಕರೆಸ್ಕೊಂಡಿದ್ದಾರೆ ಕೇಂದ್ರಕ್ಕೆ, ಅಲ್ಲಿ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ನಿಮ್ಮ ಹಾಗೂ ಕೇಂದ್ರದ ನಾಯಕರ ಒಡನಾಟ ಮತ್ತು ಬಾಂಧವ್ಯ ಹೇಗಿದೆ? ನೋಡಿ, ನಾನು ಪಾರ್ಟಿಗೆ ವಿರುದ್ಧವಾಗಿ ಯಾವತ್ತೂ ನಾನು ಮಾತಾಡೇ ಇಲ್ಲ. ಭಾಳಷ್ಟು ಜನ ಮಾತಾಡಿದ್ದಾರೆ, ಕೇಂದ್ರದ ನಾಯಕರು ಅಷ್ಟೇ. ಪ್ರತಿಯೊಂದು ಯಾವುದೇ ಸಂದರ್ಭ ಬಂದರೂ, ಕ್ರಿಟಿಕಲ್ ಮೂಮೆಂಟ್ ಬಂದಾಗ ಕರ್ನಾಟಕದಲ್ಲಿ ನನ್ನ ಜೊತೆ ಮಾತಾಡ್ತಾರೆ, ನಾನು ಕರೆಸ್ತಾರೆ. ಮನೇನೂ ಕೂಡ ನಾನು ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಬಂದಿದ್ದೀನಿ. ಈಗೂ ಕೂಡ ನಮ್ಮ ಗೃಹ ಸಚಿವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಈ ವಾರದಲ್ಲಿ ಬರೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಿಶ್ವಾಸದ ಮೇಲೆ ಕೊಟ್ಟಿದ್ದಾರೆ. ಅಶೋಕ ಯಾವತ್ತೂ ಪಾರ್ಟಿ ಬಿಟ್ಟು ಆಚೆ ಹೋಗಿಲ್ಲ, ಪಾರ್ಟಿಯಲ್ಲೇ ಇದ್ದಾನೆ, ಯಾವತ್ತೂ ಪಾರ್ಟಿ ವಿರುದ್ಧ ಮಾತಾಡಿಲ್ಲ, ಮತ್ತು ಪಾರ್ಟಿಯ ಸಂಸ್ಕಾರದಲ್ಲಿ ಬೆಳೆದಿದ್ದಾನೆ ಅನ್ನೋ ಭಾವನೆಯಿಂದ ಆ ಗೌರವವನ್ನು ಕೊಡ್ತಾರೆ. ಆ ಗೌರವವನ್ನು ಉಳಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ. ಹಂತ ಹಂತವಾಗಿ ಬಂದಿದ್ದೀನಿ. ನಾನು ಹೆಲಿಕಾಪ್ಟರಲ್ಲಿ ನಾನು ಲ್ಯಾಂಡ್ ಆಗಿಲ್ಲ, ನಾನು ಭೂಮಿಯಿಂದ ಬಂದಿದ್ದೀನಿ. ಸರ್, ನೀವು ಪರಿಸರದ ಬಗ್ಗೆ ಮಾತಾಡ್ತಿದ್ರಿ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಇದೆ, ನಿಮಗೆ ಕೊಟ್ಬಿಡ್ತೀನಿ. ನಿಮ್ಮ ಹೆಜ್ಜೆ ಗುರುತುಗಳು ಕರ್ನಾಟಕದ ಜನರ ಮನಸ್ಸಿನಲ್ಲಿ ಇದೇ ರೀತಿ ಹಚ್ಚ ಹಸಿರಾಗಿ ಉಳಿಲಿ ಅನ್ನೋ ಆಶಯದೊಂದಿಗೆ ಇದನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿಗೆ ನನ್ನ ಧನ್ಯವಾದಗಳು. ಅದಕ್ಕೋಸ್ಕರ ಕಾಲ ಇಟ್ಟಿದ್ದು, ಅದಕ್ಕೆ ಪ್ಲೇಸ್ ಆದಂಗಿದೆ ಸರ್. ಅದು ಎಮರ್ಜೆನ್ಸಿ ಸಂದರ್ಭದಲ್ಲಿ ತಾವು ಜೈಲಿಗೆ ಹೋಗ್ತೀರಿ, ಮನೇಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ಹೇಳಿದ್ರಿ. ರೀಸೆಂಟಾಗಿ ಕೋವಿಡ್ ಆದಾಗ ನೂರಾರು ಜನರ ಅಸ್ಥಿಯನ್ನ ನೀವು ನದಿಲ್ ಬಿಟ್ಟು ಕಾರ್ಯ ಮಾಡ್ತೀರಿ. ಮನೆಯವರ ವಿರೋಧ ಇರುತ್ತೆ, ಯಾವ ರಾಜಕಾರಣಿನೂ ಆ ಸಂದರ್ಭದಲ್ಲಿ ಮುಂದೆ ಬರೋದಿಲ್ಲ. ಮನೇಲಿ ಹೇಳ್ತಾರೆ ಬೇಡ, ಇದೆಲ್ಲ ಯಾಕೆ ಬೇಕು. ಸ್ನೇಹಿತರ ವರ್ಗನೂ ಒಂದಷ್ಟು ಜನ ಹೇಳ್ತಾರೆ ಇದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ. ಅದು ಯಾವುದನ್ನು ಲೆಕ್ಕಿಸ್ದೆ ನೀವು ಆ ಕೆಲಸವನ್ನ ಮಾಡ್ತೀರಿ. ಯಾಕೆ ನಿಮ್ಗೆ ಆ ಥಾಟ್ ಬಂತು? ನೋಡಿ, ಇಡೀ ಪ್ರಪಂಚ ಕಷ್ಟದಲ್ಲಿದ್ದಂಥ ಸಮಯ, ಮಕ್ಕಳು, ಗಂಡ, ಹೆಂಡತಿ, ಬಂಧು ಬಾಂಧವ್ಯ ಅನ್ನೋದನ್ನ ತೋರಿಸ್ಕೊಟ್ಟಂಥ ಒಬ್ಬನೇ ಒಬ್ಬ ಕರೋನಾ ಅನ್ನೋದು ಒಬ್ಬ ಭೂತ ತೋರಿಸ್ಕೊಟ್ಬಿಟ್ಟ. ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟ ಯಾರು ನೆಂಟರು ಅನ್ನೋದನ್ನ. ಭಾಳಷ್ಟು ಜನ ವಿದೇಶದಿಂದ ಬಂದಿದ್ದರು. ನಮ್ಮ ತಂದೆನ ನಾನು ತೊಗೊಂಡೋಗಲ್ಲ, ಮನೇಲಿ ನನ್ನ ಮಕ್ಕಳಿದ್ದಾರೆ, ಮಕ್ಕಳಿಗೆಲ್ಲ ಬಂದ್ಬಿಡುತ್ತೆ, ಅದಕ್ಕೆ ನೀವೇನಾನ ಮಾಡ್ಕೊಳ್ಳಿ ಅಂತ. ತಂದೆ ಜೋಬಲ್ಲಿ ಪಾಕೆಟ್ ಇತ್ತು, ಪಾಕೆಟಲ್ಲಿ ಸ್ವಲ್ಪ ದುಡ್ಡು ಅದು ಇದು ಎಲ್ಲ ಇತ್ತು, ಚಿನ್ನ ಎಲ್ಲ ಇತ್ತು. ಸೊ ಅದನ್ನೇನು ಮಾಡೋದು ಅಂತ, ಅದನ್ನು ಮಾತ್ರ ನಮ್ಮ ಮನೆಗೆ ಕಳಿಸಿ ಈ ಬಾಡಿನ ನೀವೇ ತೊಗೊಂಡೋಗಿ ಅಂತ. ನೀವು ಬೇರೆ ಬೇರೆ ರಾಜ್ಯದ ನೋಡಿದ್ದೀರ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ಮಲಗಿಸಿದ್ದರೆಲ್ಲ ನೂರಾರು ಹೆಣೆಗಳನ್ನು. ನಾನು ಹಂಗೆ ಮಾಡೋಕ್ಕೆ ಬಿಡಲೇ ಇಲ್ಲ. ನಾನು ಕೆಂಗೇರಿ ಆ ಭಾಗದಲ್ಲಿ ಅಟ್ ಎ ಟೈಮ್ 100-150 ಜನ ಸುಡೋವಂಥ ಒಂದು ಮಂಟಪಗಳನ್ನು ತಯಾರು ಮಾಡಿದೆ. ಇಮಿಡಿಯೇಟಾಗಿ ಒಂದೇ 3 ದಿನದಲ್ಲಿ ತಯಾರು ಮಾಡಿ ಅವರಿಗೆಲ್ಲ ಸೌದೆಯಲ್ಲಿ ಶಾಸ್ತ್ರೋಕ್ತವಾಗಿ ಅಲ್ಲಿ ಅವ್ರನ್ನ ಸುಡೋವಂಥ ಕೆಲಸ. ಆ ಬೂದಿಯನ್ನು ಸಂಗ್ರಹಣ ಮಾಡಿ ಅವರು ಎಲ್ಲ ಮಡಿಕೆಗೂ ನಂಬರು ಅವ್ರ ಹೆಸರೆಲ್ಲ ಮಾಡಿ ನಾವು ಅದನ್ನು ತಂದು ಸ್ಟೋರಲ್ಲಿ ಇಟ್ಟಿದ್ರಿ. ನಾವು ಕೆಲವರೆಲ್ಲ ತೊಗೊಂಡೋದ್ರು, ಉಳಿದಂಥವು ಸಾವಿರಾರು ಆಗೋದು. DC ಹೇಳಿದ್ರು, ಸರ್ 1000 ಔಟಿದೆ, ಯಾರು ಇಡೋಕ್ಕೂ ನಮ್ಮ ಕೈಲಿ ಆಗ್ತಾಯಿಲ್ಲ, ಬಾ ಅಂದರೆ ಯಾರು ನಾಳೆ ಬರ್ತೀನಿ ಅಂತ ಪ್ರತಿಯೊಬ್ಬರು ನಾಳೆ ಅಂತ ಇದ್ದಾರೆ. ಏನು ಮಾಡೋದು ಸರ್ ಅಂತ. ಒಬ್ಬ ಕಂದಾಯ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ, ಅದನ್ನು ನಾನು ಏನೋ ಮಾಡಬೇಕು ಅಂತ ನಾನು ಅಭಿಪ್ರಾಯ ನಮ್ಮ ಮನೇಲಿ ಕೇಳಿದೆ. ನಮ್ಮ ಮನೆಯವರು ಇಲ್ಲ, ನೀವು ಅದನ್ನು ಶ್ರಾದ್ದ ಎಲ್ಲ ಮಾಡಿದ್ರೆ ನಿಮಗೆ ಆ ಕರ್ಮ ಎಲ್ಲ ನಿಮಗೆ ಬರ್ತೈತೆ, ಒಬ್ಬರದೇ ತೊಗೊಳಕ್ಕಾಗಲ್ಲ, ಇನ್ನು ಸಾವಿರಾರು ಜನದ್ದು ಯಾಕೆ ತೊಗೊತೀರಾ ಅಂತ ಹೇಳಿದ್ರು. ಭಾಳಷ್ಟು ಜನ ಗೈಡ್ ಮಾಡಿದ್ರು, ಇಲ್ಲ ಬೇಡ, ಮಾಡೋಕ್ಕೆ ಹೋಗಬೇಡಿ, ಭಾಳ ಮುಂದೆ ಅದು ಕೆಟ್ಟದಾಗೋದು ಒಳ್ಳೇದಾಗುತ್ತೋ ನಿಮ್ಗೆ ಗೊತ್ತಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ನಾನು TV ಸೀರಿಯಲ್ ಇದು ಬರ್ತಾಯಿತ್ತು, ಅಶೋಕ ಚಕ್ರವರ್ತಿಯ ತಂದೆ ಇರ್ತಾನಲ್ಲ, ಅವನು ಅನಾಥ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಚಾಣಕ್ಯ ಹೇಳ್ತಾನೆ,
ನೀನು ಈ ರಾಜ, ನೀನೊಬ್ಬನಿಗೆ ಅಧಿಕಾರ ಇರೋದು ಮಾಡಬೇಕು ಅಂತ. ಆ ಸೀರಿಯಲ್ ನೋಡಿದೆ ನಾನು ಅವತ್ತು. ನೋಡಿದಾಗ ನನಗೂ ಅನಿಸ್ತು, ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದೀನಿ, ಮಂತ್ರಿ ಆಗಿದೆ, ಮಾಡಬೇಕು ಅಂತ. ನಾನು ಯಾರನ್ನೂ ಏನೂ ಕೇಳಲಿಲ್ಲ, ಸೀದಾ ಕಾರ್ ತೊಗೊಂಡು ಎಲ್ಲ ತಹಸೀಲ್ದಾರ್ಗೆ ಹೇಳಿ ತೊಗೊಂಡೋಗಿ ನಮ್ಮ ಕಾವೇರಿ ನದಿಯ ತಡದಲ್ಲಿ ಶಾಸ್ತ್ರೋತ್ವ ಸ್ವತಃ ಅವರೇ ಮಾಡಿದ್ರೂ ಆ ರಥ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಎಲ್ಲ ರೀತಿಯಾದಂಥ ಒಂದು ಶಾಸ್ತ್ರ ಬಿಡದೆ 2 ಗಂಟೆಗಳ ಕಾಲ ನಾನೇ ಕೂತಿದ್ದೆ. ನಾನೇ ಹೋಗಿ ನದಿಯಲ್ಲಿ ನಾನೇ ಮುಳುಗಿದೆ. ಕೆಲವರೆಲ್ಲ ಬೇಡ ಹೊರಟುಬಿಡಿ ಅಂತಂದರು. ಇಲ್ಲ, ನಾನು ಕಾರ್ಯ ಏನಿದೆ ಅದನ್ನು ಹೇಳಿ ಅಂತ ನಾನೇ ಹೋಗಿ ನದಿಯಲ್ಲಿ ಮುಳುಗಿ 3 ಸರಿ ಮುಳುಗಿ ಅವೆಲ್ಲವನ್ನು ನದಿಗೆ ಅರ್ಪಣೆ ಮಾಡಿ, ಅದಾದಮೇಲೆ 11ನೇ ದಿನ ಶಾಸ್ತ್ರ ಮಾಡ್ತಾರೆ. ಅದನ್ನು ಕೂಡ ಕಾವೇರಿ ತರದಲ್ಲಿ ಹೋಗಿ ಅವರೆಲ್ಲರಿಗೂ ಸದ್ಗತಿ ಸಿಗಲಿ. ಯಾಕಂದರೆ ನಮ್ಮದು ಹಿಂದೂ ಧರ್ಮದಲ್ಲಿ ಈ ಥರ ಸಾವಿರಾರು ಜನನ ಒಟ್ಟಿಗೆ ಮಾಡೋದಂಥ ಇತಿಹಾಸ ನಮ್ಮ ಇದರಲ್ಲಿ ಇಲ್ಲ. ಅದರಿಂದ ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಕೂಡ ಹಾಲು ತುಪ್ಪ ಎಲ್ಲ ಹಾಕಿ ಅವರಿಗೆ ಸದ್ಗತಿ ಸಿಗಬೇಕು ಅಂತ ಮಾಡಿದ್ವಿ. ಬಹಳ ಅಪರೂಪ. ಈಗಿನ ಕಾಲದಲ್ಲಿ ಇಂಥ ರಾಜಕಾರಣಿನೂ ನಮ್ಮ ನಡುವೆ ಇದಾರಾ? 1 ತಿಂಗಳಾದ್ಮೇಲೆ ಕೋವಿಡ್ ಎಲ್ಲ ಕಡಿಮೆ ಆಯಿತು, ಮತ್ತೆ ಕಾರ್ಯಕ್ರಮಗಳು ಶುರುವಾಯಿತು. ನಾನು ಒಂದು ಕಾರ್ಯಕ್ರಮಕ್ಕೆ ಹೋದೆ. ಒಬ್ಬ ಹೆಣ್ಣುಮಗಳು ಸುಮಾರು ಒಂದು 35-40 ವರ್ಷ ಇರಬೇಕು, ಓಡ್ ಬಂದು 2 ಕಾಲು ಹಿಡ್ಕೊಂಬಿಟ್ಲು. ನನಗೆ 3 ಸರಿ ನಮಸ್ಕಾರ ಮಾಡಿ ಅವ್ರು ಒಂದೇ ಮಾತು ಹೇಳಿದ್ದು, ಅಣ್ಣ, ನಮ್ಮ ಅಕ್ಕ ಕೋವಿಡ್ ಬಂದು ಆಸ್ಪತ್ರೆಯಲ್ಲಿ ತೀರೋದ್ರು. ನಾನು ಅದೇ ಸಂದರ್ಭಕ್ಕೆ ನಾನು ನನ್ನ ಗಂಡ ಇಬ್ಬರು ಕೋವಿಡ್ ಬಂದು ನಾನು ಆಸ್ಪತ್ರೆಯಲ್ಲಿದ್ದೆ. ನಮ್ಮ ಅಕ್ಕನ ಶವ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ. ಆದರೆ ನೀವು ಶವ ಸಂಸ್ಕಾರ ಮಾಡಿದ್ರಿ, ನನಗೆ ಮಾಡೋಕ್ಕಾಗಲಿಲ್ಲ. ಆ ಕೊರಗು ನನ್ನಲ್ಲಿ ಇನ್ನೂ ಕಾಡ್ತಾ ಇದೆ. ಅದಕ್ಕೆ ನೀವು ಮಾಡಿದ್ರಲ್ಲ, ನಿಮ್ಮ ಪಾದ ಮುಟ್ಟಿದ್ದಕ್ಕೆ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿದ್ದಕ್ಕೆ ನನಗೆ ಆ ಪುಣ್ಯ ಎಲ್ಲ ಬರುತ್ತೆ ಅಂತೇಳಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಹೆಂಗೆ ಅನಿಸ್ತು ಸರ್ ನಿಮಗೆ? ಅವತ್ತವರೆಗೂ ಒಂದು ಡೈಲಾಮೋ ಇತ್ತಲ್ಲ, ತಪ್ಪೋ ಸರಿನೋ, ಅವಾಗ ಅನಿಸ್ತು ನಾನು ಮಾಡಿದ್ದು ಕರೆಕ್ಟ್ ಇದೆ, ಸಂತೃಪ್ತಿಯ ಭಾವನೆ ಬಂತು. ಅದು ನನ್ನ ಜೀವನದಲ್ಲಿ ಮರೆಯಲಾದ ಘಟನೆ ಅಂತ ನಾನು ತಿಳ್ಕೊಂಡೆ. ಆಲ್ರೈಟ್ ಸರ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿಮ್ಮ ಈ ಒಂದು ಕಾರ್ಯಕ್ಕೆ.